2,000 ರೂಪಾಯಿ ಯಾರ್ಯಾರು ಗುಂಡಾಗ್ತಿರೋ ಅವರೆಲ್ಲ ನಿಮ್ಮ ಹೆಂಡ್ತಿರ್ಗೆ 2,000 ರೂಪಾಯಿ ಬರ್ತಿದ್ದಾರೆ. ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಬಹಳ ಸಿಂಪಲ್. ಸರ್ಕಾರದೊಂದು ಸ್ಲೋಗನ್, ಏನ್ ಸರ್? ಬಡವರ ಮಕ್ಕಳು ಕುಡಿಬೇಕಪ್ಪ. ಬರೀ ಇಂಥದೆಯಾ? ಇದು ಯಾವ ಸಿನಿಮಾ ಡೈಲಾಗ್ನ ಬೇರೆ ಹತ್ರ ಹೇಳ್ತಿದ್ದೀರಿ ಸರ್? ಬಡವರ ಮಕ್ಕಳು ಕುಡಿಬೇಕಪ್ಪ, ಮುಂದೆ ಬರಬೇಕಪ್ಪ, ಕುಡಿಬೇಕಪ್ಪ. ಬ್ಯೂಟಿಫುಲ್, ವೆರಿ ಗುಡ್. ಅಶ್ಲಿ ಮದ್ದಿದ್ದು ಹೇಳ್ತೀನಿ ಕತೆ ತಗೊಳ್ಳಿ. ಈಗ ಹಾಂ ಸರ್. ಅದು ಕಡಿಮೆ ಆಗತ್ತೇನು? ಹಂಗಾದ್ರೆ ಸಿದ್ದರಾಮಯ್ಯ ಸರ್ಕಾರ ಶ್ರೀಮಂತರ ಪರ ಅಂತ ಹಂಗೇನು ಅನ್ಕೋಬೇಡಿ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ಹ್ಯೂಜ್ ಟ್ಯಾಕ್ಸೇಷನ್ ಆದಾಗ ವಿಮಾನದಲ್ಲಿ ಬಂದು ಇಳಿಯೋನು 2 ಲೀಟರ್ ಎತ್ಕೊಂಡ್ಬರ್ಬೋದು, ಮನೆಗೆ ಎತ್ಕೊಂಡ್ಬರ್ತಾರೆ ಅವ್ರ ಬಕರಾಗಳೆಲ್ಲ. ಹಂಗಾಗಿ ಅದ್ರ ಬಿಸ್ನೆಸ್ ಆಸ್ ಹಿಟ್. ಸೊ ಇದು ಇಳಿಸಿದ್ರೆ ಬಿಸ್ನೆಸ್ ಇಲ್ಲಾಗತ್ತೆ, ಮತ್ತೆ ಇಲ್ಲೂ ಕಾಸು ಬರುತ್ತೆ. ಈಗ ಗೊತ್ತಾಯ್ತು. ಅದಕ್ಕೆ ಇದನ್ನ ಕಮ್ಮಿ ಮಾಡಿ, ಅದಕ್ಕೆ ಹಿಂಗೆ ಮಾಡಿರೋದು ಇವ್ರ ವ್ಯವಹಾರನ ಕಾಸೆತ್ತಕ್ಕೆ. ಎತ್ಕಳಿ, ನಮಗೇನಾಗಬೇಕು? ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಯಾಕ್ರಿ ಕೊಡ್ಬೇಕು ನಾವು ಎಕ್ಸ್ಟ್ರಾ ದುಡ್ಡನ್ನ ಅಂತ ಗುಂಡಾಕೋ ಗಿರಾಕಿಗಳು ನಾಳೆ ಕೇಳ್ತಾರೆ. ಹೌದು, ಕೊಡ್ಬೇಕ್ರಪ್ಪ. ರಾಜ್ಯ ಮುಂದಕ್ಕೆ ಬರಬೇಕು ಅಂದರೆ, ಅಭಿವೃದ್ಧಿ ಆಗಬೇಕು ಅಂದರೆ ಸಂಪನ್ಮೂಲ ಬೇಡವೇ? ಏನಂತ? ಚೆನ್ನಾಗಿ ಕುಡಿಯಿರಿ, ಅಭಿವೃದ್ಧಿ ಮಾಡಿಸಿ, ಅಷ್ಟೇ. ಆದಾಯ ತನ್ನಿ. ಅದೇ ಅಭಿವೃದ್ಧಿ ಮಾಡಿಸಿ ಅಂದರೆ ಆದಾಯ ತನ್ನಿ ಅಂತಾನೆ. ಅಥವಾ ಚೆನ್ನಾಗಿ ಕುಡಿಯಿರಿ, ಅಭಿವೃದ್ಧಿಯ ಜೊತೆ ಕೈ ಜೋಡಿಸಿ, ಬನ್ನಿ ನಾಡನ್ನು ಕಟ್ಟೋಣ ಅಂತ ಬೇಕಾದ್ರೆ ಹಾಕ್ಕೋಬೋದು. ನಾವಿಬ್ಬರು, ನಮಗಿಬ್ಬರು ಟೈಪ್ ನೀವು ಹಾಕ್ಕೋಬೋದು. ಹಾಕ್ಕಳ್ರಿ, ಎಂಜಾಯ್ ಮಾಡಿರಿ, ಅಷ್ಟೇ.